ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಬುಧವಾರ ನಮಗೆ ಶ್ರಾವಣ ಮಾಸದ ಬುಧವಾರ ಅನ್ನುವಂಥದ್ದು ವಿಶೇಷವಾಗಿರುತ್ತೆ. ಪ್ರತಿನಿತ್ಯ ಕೂಡ ನಮಗೆ ಶ್ರಾವಣ ಮಾಸದಲ್ಲಿ ಹಬ್ಬದ ವಾತಾವರಣನೇ ಇರುತ್ತೆ. ಪರಿಹಾರ ಮಾಡಿಕೊಳ್ಳೋದಕ್ಕೆ ಹೆಣ್ಣುಮಕ್ಕಳಿಗೆ ಈ ಮಾಸದಲ್ಲಿ ವಿಶೇಷವಾಗಿ ಒಂದು ಭಗವಂತನನ್ನು ನಾವು ಆರಾಧನೆ ಮಾಡುವಂಥ ಮಾಸ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ಬುಧವಾರ ತಪ್ಪದೆ ಈ ಎಲೆಗಳನ್ನು ನಿಮ್ಮ ಮನೆಯಲ್ಲಿ ಸುಡಿ. ಪ್ರತಿಯೊಂದು ಎಲೆಯಲ್ಲೂ ಪ್ರಕೃತಿ ಮಾತೆಯಲ್ಲಿ ನಮಗೆ ಅಗಾಧವಾದಂಥ ಶಕ್ತಿ ಇರುವಂಥದ್ದನ್ನು ನೋಡಬಹುದು. ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ತಾಳೆ, ಕಷ್ಟಗಳನ್ನು ದೂರ ಮಾಡ್ತಾಳೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸೂಟ್ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ನಾವು ಸಾಂಬ್ರಾಣಿಯನ್ನು ಏನಕ್ಕೆ ಹಾಕ್ತೀವಿ? ಮನೆಯಲ್ಲಿ ಇರುವಂಥ ಅಲಕ್ಷ್ಮಿಯನ್ನು, ಲಕ್ಷ್ಮೀದೇವಿ ಆ ಜಾಗದಲ್ಲಿ ನಿಲ್ಲೋದಿಲ್ಲ. ಅಲಕ್ಷ್ಮಿ ಎಲ್ಲಿರ್ತಾಳೆ ನೋಡಿ, ಆ ಜಾಗಕ್ಕೆ ಲಕ್ಷ್ಮೀದೇವಿ ಕಾಲಿಡೋದಿಲ್ಲ. ಅದಕ್ಕೋಸ್ಕರ ಅಲಕ್ಷ್ಮಿಯನ್ನು ಓಡಿಸ್ಬೇಕು. ಅಲಕ್ಷ್ಮಿ ಏನಾದರೂ ಇದ್ದರೆ ಮನೆಯಲ್ಲಿ ತುಂಬ ಕಷ್ಟಗಳು, ಆರೋಗ್ಯ ಸಮಸ್ಯೆಗಳು, ಕೆಲಸ ಕಳ್ಕೊಳ್ಳುವಂಥದ್ದು, ನೆಮ್ಮದಿಯನ್ನು ಕಳ್ಕೊಳ್ಳುವಂಥದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅಂತಹವರು ತಪ್ಪದೆ ಈ ರೀತಿಯ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಈ ಎಲೆಗಳು ನಮ್ಮ ಮನೆಯ ಹತ್ರನೇ ಇರುತ್ತೆ. ತುಳಸಿ ಎಲೆಗಳು ಅನ್ನುವಂಥದ್ದು ಪೂಜೆಗೆ ಬಳಸ್ತೀವಿ. ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿಗೆ ಇದು ಆರಾಧನೆ ಮಾಡುವಂಥ ಸಮಯಗಳಲ್ಲಿ ಬಳಸುವಂಥದ್ದು. ಅಷ್ಟು ಶ್ರೇಷ್ಠವಾಗಿರುತ್ತೆ. ಶುದ್ಧವಾದಂಥ ಗಾಳಿಯನ್ನು ಬಿಡುತ್ತೆ. ನಕಾರಾತ್ಮಕ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಮನೆಗೆ ಏನೇ ಒಂದು ಕಷ್ಟ, ನೆಗೆಟಿವ್ ಬರಬೇಕು ಅಂತ ಹೇಳಿದ್ರು ಕೂಡ ತುಳಸಿ ಗಿಡ ಇದ್ದರೆ ಆ ಜಾಗಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅಷ್ಟೆಲ್ಲ ಶ್ರೇಷ್ಠವಾಗಿರುವಂಥ ತುಳಸಿ ಎಲೆಗಳನ್ನು, ಪೂಜೆಗೆ ಬಳಸುವಂಥ ಗಿಡವನ್ನು ನಾವು ತಗೊಳ್ಬಾರ್ದು ಆ ಎಲೆಗಳನ್ನು. ಆದರೆ ನಾವು ಬೇರೆ ಪಾಟಲ್ಲಿ ಇಟ್ಕೊಂಡಿರ್ತೀವಲ್ವ ಪರಿಹಾರಕ್ಕಾಗಿ, ಆ ರೀತಿ ಇರುವಂಥ ಎಲೆಗಳನ್ನು ತಗೊಳ್ಳಿ. ಇದನ್ನು ನಾವು ಸುಟ್ಟಾಗ ಇದರಲ್ಲಿ ಕೆಲವು ಚಮತ್ಕಾರಿ ವಸ್ತುಗಳನ್ನು ತಿಳಿಸ್ತೀನಿ. ಈ ವಸ್ತುಗಳು ಎಲ್ಲವೂ ಕೂಡ ಆಗಿನ ಕಾಲಮಾನದಲ್ಲೇ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಮನುಷ್ಯನಿಗೆ ಬರುವಂಥ ಅನೇಕ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಮನೆಯಲ್ಲಿ ಕೆಲಸಕ್ಕೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏನಾದರೂ ನಾವು ಸಾಧಿಸಬೇಕು ಅಂತ ಬಯಸುವಂಥವರು ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಪರಿಹಾರಕ್ಕೆ ನಮಗೆ ಸ್ವಲ್ಪ ತುಳಸಿ ಎಲೆಗಳು ಇದ್ದರೆ ಸಾಕಾಗುತ್ತೆ ಸ್ನೇಹಿತರೆ. ಅದನ್ನು ನೀವು ಫಸ್ಟೇ ಒಂದಷ್ಟು ಎಲೆಗಳನ್ನು ತಗೊಂಡಿದ್ದೆ ಸ್ವಲ್ಪ ತೊಳೆದುಬಿಟ್ಟು ಬಿಸಿಲಲ್ಲಿ ನಾವು ಸೂರ್ಯನ ಕಿರಣಗಳು ಬೀಳುವಂಥ ಜಾಗದಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಬೇಕಾಗುತ್ತೆ. ಸೂರ್ಯ ರಶ್ಮಿ ಕೂಡ ಅದರ ಮೇಲೆ ಬಿದ್ದಾಗ ಶಕ್ತಿ ದುಪ್ಪಟ್ಟಾಗುತ್ತೆ. ಅದನ್ನು ನಾವು ಸಂಧ್ಯಾ ಸಮಯದಲ್ಲಿ, ಅಂದರೆ ಗೋಧೂಳಿ ಸಮಯ ದಾಟದ ಮೇಲೆ, ದೀಪ ಹಚ್ಚಿದ ಮೇಲೆ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಆಗ ತುಂಬ ಏಕಾಗ್ರತೆಯಿಂದ ಕೂಡಿರುತ್ತೆ. ಭಗವಂತನನ್ನು ಆರಾಧಿಸುವಂಥ ಈ ಸಮಯವನ್ನು ನೀವು ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಕಡೆ ದುಡ್ಡು ಇಲ್ಲ ಅಂತ ಹೇಳಿದ್ರು ಸಾಲ ಮಾಡಿ ಈ ಪರಿಹಾರಗಳನ್ನು ಹುಡುಕೊಂಡು ಹೋಗ್ತಾರೆ. ಆದರೆ ನಂಬಿಕೆ ಇಟ್ಟು ಮನೆಯಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ಹೇಳಬಹುದು. ಒಂದು ಬೌಲನ್ನು ತಗೊಳ್ಳಿ, ಚಿಕ್ಕದಾಗಿದ್ದರೂ ಪರವಾಗಿಲ್ಲ. ತಗೊಂಡಿದ್ದೆ ಅದರಲ್ಲಿ ನಾವು ತುಳಸಿ ಎಲೆಗಳನ್ನು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ಎಲೆಗಳನ್ನು ಸ್ವಲ್ಪ ಪುಡಿ ಮಾಡಿದ್ದೆ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ಪರಿಹಾರ ಮಾಡಿಕೊಳ್ಬೇಕಾದ್ರೆ ನಮ್ಮ ಸುತ್ತೂ ಇರುವಂಥ ವಾತಾವರಣ ಶುದ್ಧವಾಗಿರಬೇಕು. ಪರಿಶುದ್ಧವಾಗಿ ಇದ್ದಾಗ ನೆಗೆಟಿವ್ ಎನರ್ಜಿ ತೊಲಗೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಹಣಕಾಸಿಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ಕರ್ಪೂರ ತುಂಬ ಸಹಾಯ ಮಾಡುತ್ತೆ. ಕರ್ಪೂರ ಕ್ಷಣ ಮಾತ್ರಗಳಲ್ಲಿ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ.
ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥ ಜೀರಿಗೆಯನ್ನು ತಗೊಳ್ಬೇಕಾಗುತ್ತೆ. ಜೀರಿಗೆ ಬಂದು ನಮ್ಮ ಹಣಕಾಸು ಅಂದರೆ ತೊಂದರೆಗಳು ತುಂಬ ಇದೆ, ಸಾಲ ಜಾಸ್ತಿ ಇದೆ ಅನ್ನುವಂಥವರು ಇದನ್ನು ತಗೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ. ಜೀರಿಗೆಯ ಪರಿಹಾರ ಮಾತ್ರ ತುಂಬ ಮಹತ್ವವಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ನೀವು ಜೀರಿಗೆಯನ್ನು ತಗೊಂಡಿದ್ದೆ. ಇದಕ್ಕೆ ಮುಖ್ಯವಾಗಿ ನಾವು ಧನಿಯಾ ಕಾಳನ್ನು ಹಾಕಬೇಕು. ಧನಿಯಾ ಕಾಳು ಬಂದು ಧನವನ್ನು ದುಪ್ಪಟ್ಟು ಮಾಡುತ್ತೆ. ಅಂದರೆ ಇದು ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು. ಇದು ಎಲ್ಲವೂ ನಾವು ಈ ರೀತಿ ಪರಿಹಾರಕ್ಕೆ ತಗೊಂಡಾಗ ಆ ತಾಯಿ ನಮಗೆ ಕರುಣಿಸ್ತಾಳೆ ಸ್ನೇಹಿತರೆ. ಇನ್ನು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ನೆಗೆಟಿವನ್ನು ಅಂದರೆ ಶತ್ರುಗಳನ್ನು, ಹಿತಶತ್ರುಗಳು ಒಂದು ಕಡೆ ಆದರೆ ಶತ್ರುಗಳು ಇನ್ನೊಂದು ಕಡೆ ಇರ್ತಾರೆ. ಅಂತಹವರನ್ನು ನಾವು ಹೋಗಲಾಡಿಸ್ಬೇಕು. ಅಂತಹವರು ನಮ್ಮ ಜೀವನದಲ್ಲಿ ಅವ್ರಿಗೆ ಬೇಕಾಗಿರುವ ರೀತಿ ಆಟ ಆಡ್ತಾ ಇರ್ತಾರೆ. ಅಂತಹವರನ್ನು ದೂರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೆ ಸಾಸಿವೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ, ಕಿರಿಕಿರಿ, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ನಾವು ಒಂದು ಹೇಳಿದ್ರೆ ಅವರೇ ಒಂದು ಅರ್ಥ ಮಾಡ್ಕೊಳ್ತಾರೆ ನೋಡಿ. ಅಂತಹವರಿಗೆ ಮನೆಯಲ್ಲಿ ತುಂಬ ಅವ್ರ ಮನೆಯಲ್ಲಿ ಸುಂದರವಾಗಿ ಇರಬೇಕು ಆ ಕುಟುಂಬ ಅನ್ನೋದಕ್ಕೆ ಸಕ್ಕರೆಯನ್ನು ಸ್ವಲ್ಪ ತಗೊಳ್ಬೇಕು ಸ್ನೇಹಿತರೆ. ಸಕ್ಕರೆ ಒಂದು ರೀತಿಯಲ್ಲಿ ಸುಮಧುರವಾಗಿರುವಂಥದ್ದು, ಸಮಸ್ಯೆಗಳನ್ನು ಹೋಗಲಾಡಿಸುವಂಥದ್ದು. ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ ಅದನ್ನು ಭಸ್ಮ ಮಾಡುತ್ತೆ. ಇಷ್ಟನ್ನು ನೀವು ಹಾಕಿ, ಕರ್ಪೂರದ ಪುಡಿಯನ್ನು ನಾವು ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪುಡಿ ಮಾಡಿಬಿಟ್ಟಿದ್ದೆ, ಉರಿಯುತ್ತೆ. ಇದರಲ್ಲಿ ತಿಳಿಸಿರುವಂಥ ಈ ವಸ್ತುಗಳು ಒಂದೊಂದು ಕೂಡ ನಮ್ಮ ಮನೆಯಲ್ಲಿ ಇರುವಂಥ ಅನೇಕ ಸಮಸ್ಯೆಗಳನ್ನು, ಮುಖ್ಯವಾಗಿ ಕೆಲಸ ಏನಾದರೂ ಕಳ್ಕೊಂಡಿದ್ರೆ, ನಿಮ್ಮ ಇಷ್ಟಾರ್ಥಗಳು ಎಷ್ಟೋ ದಿನಗಳಿಂದ ನೆರವೇರ್ತಾನೆ ಇಲ್ಲ, ಏನೋ ನೆರವೇರೋ ಥರನೇ ಇದೆ, ಆಗ್ತಾನೇ ಇಲ್ಲ, ಏನಪ್ಪ ಅಂತಂದ್ಬಿಟ್ಟು ಮನಸ್ಸಿಗೆ ಕಷ್ಟಪಟ್ಕೊಂಡಿದ್ರೆ ಅವ್ರುಗಳಿಗೆ ಇದು ತುಂಬ ಸಹಾಯ ಮಾಡುತ್ತೆ. ರಾಮಬಾಣ ಅಂತ ಹೇಳ್ಬಹುದು. ಉರಿಸ್ಬೇಕು. ನೀವು ನಿಮ್ಮ ಮನೆಯ ನಡುಮನೆಯಲ್ಲಿ ಉರಿಸಿ. ಆಗ ಮೂಲೆ ಮೂಲೆಗೂ ಕೂಡ ಇದು ಸ್ಪ್ರೆಡ್ ಆಗುತ್ತೆ. ನೆಗೆಟಿವನ್ನು ಇದು ಎಲ್ಲವೂ ಎಳ್ಕೊಳ್ಳುತ್ತೆ. ಸಕಾರಾತ್ಮಕವಾಗಿರುವಂಥದ್ದನ್ನು ನಿಮ್ಮ ಮನೆಯೆಲ್ಲ ಹರಡಿ ಸ್ಪ್ರೆಡ್ ಮಾಡುತ್ತೆ. ಆಗ ಒಳ್ಳೆ ಆಲೋಚನೆಗಳು, ಒಳ್ಳೆ ಆರೋಗ್ಯ, ಒಳ್ಳೆ ಅಭಿಪ್ರಾಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಇದನ್ನು ಬುಧವಾರದ ದಿನ ತಪ್ಪದೆ ಮಾಡ್ಕೊಂಡು ನೋಡಿ ಯಾವ ರೀತಿ ಚಮತ್ಕಾರಿ ನಡೆಯುತ್ತೆ, ಯಾವ ರೀತಿ ಸಮಸ್ಯೆಗಳು ಹೋಗಲಾಡುತ್ತೆ ಅನ್ನೋದು ನೀವು ಕಣ್ಣಾರ ಕಾಣಬಹುದು ಸ್ನೇಹಿತರೆ. ಒಳ್ಳೆಯ ಅಭಿಪ್ರಾಯ ನಿಮಗೆ ಮೂಡುತ್ತೆ ಅಂತ ಹೇಳಬಹುದು. ಇನ್ನು ಇದನ್ನು ಯಾರು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ.